ಬೆಂಗಳೂರು ವಿಭಜನೆಗೆ ಸಂಪೂರ್ಣ ಅಸ್ತು ಬಿಬಿಎಂಪಿ ಭಾಗ ಶೀಘ್ರವೇ ಗ್ರೇಟರ್ ಬೆಂಗಳೂರು ರಚನೆ. ಬೃಹತ್ ಬೆಂಗಳೂರನ್ನ ವಿಭಜಿಸುವ ವರದಿಗೆ ರಾಜ್ಯ ಸಚಿವ ಸಂಪುಟ ಇಂದು ಅನುಮೋದನೆಯನ್ನ ನೀಡಿದೆ. ಬಿಬಿಎಂಪಿ ಸುಧಾರಣಾ ಸಮಿತಿ ಅಧ್ಯಕ್ಷ ಬಿಎಸ್ ಪಾಟೀಲ್ ಸಮಿತಿಯನ್ನ ನೀಡಿದ್ದ ವರದಿಗೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಂತಹ ಸಂಪುಟ ಸಭೆಯಲ್ಲಿ ಅನುಮೋದನೆ ನೀಡಲಾಗಿದೆ. ಬೆಂಗಳೂರನ್ನ 10 ಪಾಲಿಕೆಗಳಾಗಿ ವಿಭಜಿಸಿ ಬಿಬಿಎಂಪಿಯನ್ನ ರದ್ದುಗೊಳಿಸಲು ಈ ಸಮಿತಿ ಶಿಫಾರಸು ಮಾಡಿತ್ತು. ಇದೀಗ ಈ ಸಮಿತಿಯ ಸಲಹೆಯಂತೆ ಗ್ರೇಟರ್ ಬೆಂಗಳೂರು ಮಾಡುವ ನಿರ್ಧಾರಕ್ಕೆ ಸಂಪುಟ ಅಸ್ತು ಎಂದಿದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ 5ರಿಂದ 10 ಭಾಗಗಳಾಗುವ ಸಾಧ್ಯತೆ ಇದೆ. ಈ ವರದಿಯಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆಗೆ ಶಿಫಾರಸು ಮಾಡಲಾಗಿದೆ. ಇದರಂತೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಾರಿಗೆ ಬರಲಿದೆ. ಇದಕ್ಕೆ ಸಿಎಂ ಅಧ್ಯಕ್ಷರಾಗಿ ಇರಲಿಕ್ಕಿದ್ದಾರೆ. ಹಾಗಾದ್ರೆ ಏನಿದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ? ಈ ಜಿಬಿಎಗೆ ಯೋಜನೆ ಮತ್ತು ಹಣಕಾಸು ಅಧಿಕಾರ ನಿರ್ವಹಣೆಯ ಅಧಿಕಾರ ಸಿಗಲಿದೆ. ಇದು ಸುಮಾರು 1400 ಕಿಲೋಮೀಟರ್ ಜಿಬಿಎ ವ್ಯಾಪ್ತಿಗೆ ಬರಲಿದೆ. 1ರಿಂದ 10 ಕಾರ್ಪೊರೇಷನ್ಗಳು ಕೂಡ ಜಿಬಿಎ ವ್ಯಾಪ್ತಿಗೆ ಬರಲಿದೆ. 1ರಿಂದ 10 ಕಾರ್ಪೊರೇಷನ್ಗಳು 950 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಲಿಕ್ಕಿದೆ. ಸದ್ಯ ಇರುವಂತಹ 708 ಕಿಲೋಮೀಟರ್ ಬಿಬಿಎಂಪಿ ರದ್ದಾಗಲಿಕ್ಕಿದೆ. ಈ ಕರಡು ಮಸೂದೆ ಸುಮಾರು 400 ವಾರ್ಡ್ಗಳ ರಚನೆಗೆ ಪ್ರಸ್ತಾಪಿಸಲಾಗಿದೆ. ಈ ಕರಡು ಮಸೂದೆಯಂತೆಯೇ ಬಿಡಿಎ ಅದರ ಜೊತೆಗೆ ಹೊಸ ಯೋಜನೆಯನ್ನ ರೂಪಿಸುವ ಅಧಿಕಾರ ಕೂಡ ಕಳೆದುಕೊಳ್ಳಲಿಕ್ಕಿದೆ. ಆದರೆ ಬೃಹತ್ ಮೂಲಸೌಕರ್ಯ ಯೋಜನೆಗಳ ಕಾಮಗಾರಿಯನ್ನ ಕೈಗೊಳ್ಳಲಿಕ್ಕಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಸಿಎಂ ಅಧ್ಯಕ್ಷರಾಗಿರ್ತಾರೆ. 5ರಿಂದ 10 ಕಾರ್ಪೊರೇಷನ್ ಇದ್ದು ಒಂದೊಂದು ಕಾರ್ಪೊರೇಷನ್ಗೆ ಒಬ್ಬ ಆಯುಕ್ತ ಇರ್ತಾರೆ. ಜಲಮಂಡಳಿ, ಬಿಡಿಎ, ಬೆಸ್ಕಾಂ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ, ಕೇಂದ್ರ ಸೇರಿದಂತೆ ಇನ್ನಷ್ಟು ಬಿಬಿಎಂಪಿಯಾಗಿ ವಿಂಗಡಣೆಗೊಳ್ಳಲಿಕ್ಕಿದೆ. ಹಾಗಾದ್ರೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿ ಎಲ್ಲಿಯವರೆಗೆ ಇರುತ್ತೆ? ನೆಲಮಂಗಲ, ದೇವನಹಳ್ಳಿ, ಹೊಸಕೋಟೆ, ರಾಮನಗರ, ಕನಕಪುರ, ಆನೇಕಲ್, ಬೆಂಗಳೂರು ಗ್ರಾಮಾಂತರ ಪ್ರದೇಶವು ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಸೇರ್ಲಿಕ್ಕಿದೆ. ಇನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆಗೆ ಒಪ್ಪಿಗೆಯ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಚುನಾವಣೆ ಇನ್ನೊಂದು ವರ್ಷ ಡೌಟ್ ಎನ್ನಲಾಗಿದೆ. ಕಳೆದ 4 ವರ್ಷಗಳಿಂದ ಚುನಾವಣೆ ಆಗಿಲ್ಲ. ಹೀಗಾಗಿ ಚುನಾಯಿತ ಪ್ರತಿನಿಧಿಗಳಿಲ್ಲದೆ ಅಧಿಕಾರಿಗಳಿಂದ ಪಾಲಿಕೆ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ. ಆದರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆಯಿಂದ ಚುನಾವಣೆ ಇನ್ನಷ್ಟು ವಿಳಂಬವಾಗಲಿಕ್ಕಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.